ಪಾಕಿಸ್ತಾನ ಅಥವಾ ನರಕ ಇವೆರಡರಲ್ಲಿ ಯಾವುದು ಬೇಕು ಎಂದು ಕೇಳಿದ್ರೆ ನಾನು ನರಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದು ಗೀತ ರಚನಾಕಾರ ಮತ್ತು ಚಿತ್ರಕಥೆಗಾರ ಜಾವೇದ್ ಅಖ್ತರ್ ಹೇಳಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಸಿಂಧೂರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಕುರಿತು ಮಾತನಾಡುವ ಸಂದರ್ಭದಲ್ಲಿ ಅಖ್ತರ್ ಈ ಹೇಳಿಕೆ ನೀಡಿದ್ದಾರೆ. ನರಕಕ್ಕೆ ಹೋಗೋದು ಅಥವಾ ನೆರೆಯ ದೇಶಕ್ಕೆ ಹೋಗುವ ಎರಡು ಆಯ್ಕೆ ನೀಡಿದ್ರೆ ನಾನು ನರಕವನ್ನೇ ಆಯ್ದುಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ. ನೀವು ಒಂದು ಕಡೆಯ ಪರವಾಗಿ ಮಾತ್ರ ಮಾತನಾಡಿದ್ರೆ ಮತ್ತೊಂದು ಕಡೆಯವರನ್ನ ಅಸಂತೋಷಗೊಳಿಸುತ್ತೀರಿ. ಆದರೆ ಎಲ್ಲರ ಪರವಾಗಿ ಮಾತನಾಡಿದ್ರೆ ನೀವು ಇನ್ನೂ ಹೆಚ್ಚಿನ ಜನರನ್ನ ಅಸಂತೋಷಗೊಳಿಸುತ್ತೀರಿ. ನನ್ನ ಎಕ್ಸ್ ಖಾತೆ ಮತ್ತು ವಾಟ್ಸ್ಆಪ್ನಲ್ಲಿ ನನಗೆ ಎರಡೂ ಕಡೆಯಿಂದಲೂ ನಿಂದನೆಗಳು ಬರುತ್ತವೆ. ಬಹಳಷ್ಟು ಜನರು ನನ್ನನ್ನು ಮೆಚ್ಚುತ್ತಾರೆ, ಹೊಗಳುತ್ತಾರೆ ಮತ್ತು ನನ್ನ ಉತ್ಸಾಹವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಾರೆ. ಆದರೆ ಎರಡೂ ಕಡೆಯ ಉಗ್ರಗಾಮಿಗಳು ನನ್ನ ಮೇಲೆ ಅಣಕಿಸುತ್ತಾರೆ ಅನ್ನೋದು ನಿಜ. ಯಾಕಂದ್ರೆ ಒಂದು ಕಡೆ ನಿಂತರೆ ನಾನು ಏನು ತಪ್ಪು ಮಾಡುತ್ತಿದ್ದೇನೆ ಎಂದು ಯೋಚಿಸಲು ಪ್ರಾರಂಭಿಸುತ್ತೇನೆ ಎಂದು ಅಖ್ತರ್ ಅಭಿಪ್ರಾಯಪಟ್ಟಿದ್ದಾರೆ. ನೀನು ಪಾಕಿಸ್ತಾನ ಅಥವಾ ನರಕಕ್ಕೆ ಹೋಗುತ್ತೀಯಾ ಎಂದು ಕೇಳಿದ್ರೆ ನಾನು ನರಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಾನು ಮುಂಬೈಗೆ ಬಂದಾಗ ನನಗೆ 19 ವರ್ಷ ವಯಸ್ಸಾಗಿತ್ತು. ಈ ನೆಲದಲ್ಲಿ ನಾನು ಏನಾಗಬೇಕು ಅಂದುಕೊಂಡಿದ್ದನೋ ಅದು ಆಗಿದ್ದೇನೆ ಎಂದು ಮಾತನಾಡಿದ್ದಾರೆ. ಪಾಕಿಸ್ತಾನ ಅಥವಾ ನರಕ ಇವೆರಡರಲ್ಲಿ ಯಾವುದು ಬೇಕು ಎಂದು ಕೇಳಿದ್ರೆ ನಾನು ನರಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದು ಗೀತ ರಚನಾಕಾರ ಮತ್ತು ಚಿತ್ರಕಥೆಗಾರ ಜಾವೇದ್ ಅಖ್ತರ್ ಹೇಳಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಸಿಂಧೂರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಕುರಿತು ಮಾತನಾಡುವ ಸಂದರ್ಭದಲ್ಲಿ ಅಖ್ತರ್ ಈ ಹೇಳಿಕೆ ನೀಡಿದ್ದಾರೆ. ನರಕಕ್ಕೆ ಹೋಗೋದು ಅಥವಾ ನೆರೆಯ ದೇಶಕ್ಕೆ ಹೋಗುವ ಎರಡು ಆಯ್ಕೆ ನೀಡಿದ್ರೆ ನಾನು ನರಕವನ್ನೇ ಆಯ್ದುಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ. ನೀವು ಒಂದು ಕಡೆಯ ಪರವಾಗಿ ಮಾತ್ರ ಮಾತನಾಡಿದ್ರೆ ಮತ್ತೊಂದು ಕಡೆಯವರನ್ನ ಅಸಂತೋಷಗೊಳಿಸುತ್ತೀರಿ. ಆದರೆ ಎಲ್ಲರ ಪರವಾಗಿ ಮಾತನಾಡಿದ್ರೆ ನೀವು ಇನ್ನೂ ಹೆಚ್ಚಿನ ಜನರನ್ನ ಅಸಂತೋಷಗೊಳಿಸುತ್ತೀರಿ. ನನ್ನ ಎಕ್ಸ್ ಖಾತೆ ಮತ್ತು ವಾಟ್ಸ್ಆಪ್ನಲ್ಲಿ ನನಗೆ ಎರಡೂ ಕಡೆಯಿಂದಲೂ ನಿಂದನೆಗಳು ಬರುತ್ತವೆ. ಬಹಳಷ್ಟು ಜನರು ನನ್ನನ್ನು ಮೆಚ್ಚುತ್ತಾರೆ, ಹೊಗಳುತ್ತಾರೆ ಮತ್ತು ನನ್ನ ಉತ್ಸಾಹವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಾರೆ. ಆದರೆ ಎರಡೂ ಕಡೆಯ ಉಗ್ರಗಾಮಿಗಳು ನನ್ನ ಮೇಲೆ ಅಣಕಿಸುತ್ತಾರೆ ಅನ್ನೋದು ನಿಜ. ಯಾಕಂದ್ರೆ ಒಂದು ಕಡೆ ನಿಂತರೆ ನಾನು ಏನು ತಪ್ಪು ಮಾಡುತ್ತಿದ್ದೇನೆ ಎಂದು ಯೋಚಿಸಲು ಪ್ರಾರಂಭಿಸುತ್ತೇನೆ ಎಂದು ಅಖ್ತರ್ ಅಭಿಪ್ರಾಯಪಟ್ಟಿದ್ದಾರೆ. ನೀನು ಪಾಕಿಸ್ತಾನ ಅಥವಾ ನರಕಕ್ಕೆ ಹೋಗುತ್ತೀಯಾ ಎಂದು ಕೇಳಿದ್ರೆ ನಾನು ನರಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಾನು ಮುಂಬೈಗೆ ಬಂದಾಗ ನನಗೆ 19 ವರ್ಷ ವಯಸ್ಸಾಗಿತ್ತು. ಈ ನೆಲದಲ್ಲಿ ನಾನು ಏನಾಗಬೇಕು ಅಂದುಕೊಂಡಿದ್ದನೋ ಅದು ಆಗಿದ್ದೇನೆ ಎಂದು ಮಾತನಾಡಿದ್ದಾರೆ. ಪಾಕಿಸ್ತಾನ ಅಥವಾ ನರಕ ಇವೆರಡರಲ್ಲಿ ಯಾವುದು ಬೇಕು ಎಂದು ಕೇಳಿದ್ರೆ ನಾನು ನರಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದು ಗೀತ ರಚನಾಕಾರ ಮತ್ತು ಚಿತ್ರಕಥೆಗಾರ ಜಾವೇದ್ ಅಖ್ತರ್ ಹೇಳಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಸಿಂಧೂರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಕುರಿತು ಮಾತನಾಡುವ ಸಂದರ್ಭದಲ್ಲಿ ಅಖ್ತರ್ ಈ ಹೇಳಿಕೆ ನೀಡಿದ್ದಾರೆ. ನರಕಕ್ಕೆ ಹೋಗೋದು ಅಥವಾ ನೆರೆಯ ದೇಶಕ್ಕೆ ಹೋಗುವ ಎರಡು ಆಯ್ಕೆ ನೀಡಿದ್ರೆ ನಾನು ನರಕವನ್ನೇ ಆಯ್ದುಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ. ನೀವು ಒಂದು ಕಡೆಯ ಪರವಾಗಿ ಮಾತ್ರ ಮಾತನಾಡಿದ್ರೆ ಮತ್ತೊಂದು ಕಡೆಯವರನ್ನ ಅಸಂತೋಷಗೊಳಿಸುತ್ತೀರಿ. ಆದರೆ ಎಲ್ಲರ ಪರವಾಗಿ ಮಾತನಾಡಿದ್ರೆ ನೀವು ಇನ್ನೂ ಹೆಚ್ಚಿನ ಜನರನ್ನ ಅಸಂತೋಷಗೊಳಿಸುತ್ತೀರಿ. ನನ್ನ ಎಕ್ಸ್ ಖಾತೆ ಮತ್ತು ವಾಟ್ಸ್ಆಪ್ನಲ್ಲಿ ನನಗೆ ಎರಡೂ ಕಡೆಯಿಂದಲೂ ನಿಂದನೆಗಳು ಬರುತ್ತವೆ. ಬಹಳಷ್ಟು ಜನರು ನನ್ನನ್ನು ಮೆಚ್ಚುತ್ತಾರೆ, ಹೊಗಳುತ್ತಾರೆ ಮತ್ತು ನನ್ನ ಉತ್ಸಾಹವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಾರೆ. ಆದರೆ ಎರಡೂ ಕಡೆಯ ಉಗ್ರಗಾಮಿಗಳು ನನ್ನ ಮೇಲೆ ಅಣಕಿಸುತ್ತಾರೆ ಅನ್ನೋದು ನಿಜ. ಯಾಕಂದ್ರೆ ಒಂದು ಕಡೆ ನಿಂತರೆ ನಾನು ಏನು ತಪ್ಪು ಮಾಡುತ್ತಿದ್ದೇನೆ ಎಂದು ಯೋಚಿಸಲು ಪ್ರಾರಂಭಿಸುತ್ತೇನೆ ಎಂದು ಅಖ್ತರ್ ಅಭಿಪ್ರಾಯಪಟ್ಟಿದ್ದಾರೆ. ನೀನು ಪಾಕಿಸ್ತಾನ ಅಥವಾ ನರಕಕ್ಕೆ ಹೋಗುತ್ತೀಯಾ ಎಂದು ಕೇಳಿದ್ರೆ ನಾನು ನರಕವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಾನು ಮುಂಬೈಗೆ ಬಂದಾಗ ನನಗೆ 19 ವರ್ಷ ವಯಸ್ಸಾಗಿತ್ತು. ಈ ನೆಲದಲ್ಲಿ ನಾನು ಏನಾಗಬೇಕು ಅಂದುಕೊಂಡಿದ್ದನೋ ಅದು ಆಗಿದ್ದೇನೆ ಎಂದು ಮಾತನಾಡಿದ್ದಾರೆ.